ಶಿವಮೊಗ್ಗದ ಕ್ರೈಸ್ತ ಧರ್ಮ ಪ್ರಾಂತ್ಯದ ಮಾನ್ಯ ಬಿಷಪ್ ಅವರ ಆಡಳಿತ ಅವಧಿಯ 30ಕ್ಕೂ ಹೆಚ್ಚು ಸಂಗತಿಗಳ ಬಗ್ಗೆ ಶಿವಮೊಗ್ಗದ ಫಾದರ್ ವಿಲಿಯಂ ವಿನಿಫ್ರೈಡ್ ಅವರು ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ. ನಾನು ಶಿವಮೊಗ್ಗ ಧರ್ಮಕ್ಷೇತ್ರದ ಒಬ್ಬ ಫಾದರ್. ಶಿವಮೊಗ್ಗ ಧರ್ಮಕ್ಷೇತ್ರ ಅನ್ನುವಂಥದ್ದು 3 ಸಿವಿಲ್ ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ. ಶಿವಮೊಗ್ಗ ಜಿಲ್ಲೆ, ದಾವಣಗೆರೆ ಜಿಲ್ಲೆ ಮತ್ತು ಚಿತ್ರದುರ್ಗ ಜಿಲ್ಲೆ. ಈ ಜಿಲ್ಲೆಗಳ ಒಳಗೊಂಡಂತಹ ಒಂದು ಪ್ರಾಂತ್ಯವನ್ನು ಡಯಾಸಿಸ್ ಅಂತ ಕರೀತಾರೆ, ಧರ್ಮಕ್ಷೇತ್ರ ಅಂತ ಕರೀತಾರೆ, ಧರ್ಮ ಪ್ರಾಂತ್ಯ ಅಂತ ಕರೀತಾರೆ. ಇದಕ್ಕೆ ಒಬ್ಬರು ಬಿಷಪ್ ಅಂತ ಇರ್ತಾರೆ. ಅವ್ರನ್ನ ನಾವು ಸನ್ಮಾನ್ಯ ಧರ್ಮಾಧ್ಯಕ್ಷರು ಅಂತ ನಾವು ಕರೀತೇವೆ. ಪರಮ ಪೂಜ್ಯ ಇವಾಗ ಇರುವಂಥವರು ಪರಮ ಪೂಜ್ಯ ಫ್ರಾನ್ಸಿಸ್ ಸೆರಾವೋ ಅವರು. ಇವರ ಕೈ ಕೆಳಗೆ ಇಲ್ಲಿ ಈ 3 ಜಿಲ್ಲೆಗಳಲ್ಲಿರುವಂತಹ ಎಲ್ಲ ಚರ್ಚ್ಗಳು ಮತ್ತು ಈ ಚರ್ಚ್ಗಳು ನಡೆಸ್ತಾ ಇರುವಂತಹ ಸಂಘ ಸಂಸ್ಥೆಗಳು ಇವೆಲ್ಲವೂ ಸಹ ಅವರ ಕೈ ಕೆಳಗೆ ಬರುತ್ತೆ. ನಾನು ಸಹ ಕಳೆದ 35 ವರ್ಷದಿಂದ ಈ ಒಂದು ಸಂಸ್ಥೆಯಲ್ಲಿ ದುಡಿತಾ ಇದ್ದೇನೆ. ಸದ್ಯಕ್ಕೆ ನಾನು ಈ ಸಂಸ್ಥೆಯಿಂದ ನನ್ನನ್ನೇ ಕೆಲವು ಕಾರಣಗಳಿಗೋಸ್ಕರ ಎಲ್ಲಿ ನನಗೆ ಸ್ವಾತಂತ್ರ್ಯ ಇಲ್ಲ, ಎಲ್ಲಿ ತಪ್ಪುಗಳನ್ನು ತಿಳ್ಕೊಳ್ಳೋಕ್ಕೆ ಅವಕಾಶವನ್ನು ಅವರು ತಗೊಳ್ಳೋದಿಲ್ಲ, ಎಲ್ಲಿ ನಮ್ಮ ಒಂದು ಟೀಕೆಗಳಿಗೆ ಬೆಲೆ ಇಲ್ಲ, ಎಲ್ಲಿ ನಮ್ಮ ಒಂದು ವಾಯ್ಸ್ ಅದನ್ನು ಸ್ವರವನ್ನು ಹತ್ತಿಕ್ಕುವಂತಹ ಪ್ರಯತ್ನ ಆಗುತ್ತೆ, ಅಲ್ಲಿರೋದು ಭಾಳ ಕಷ್ಟ ಆಗುತ್ತೆ. ಹಾಗಾಗಿ ಈ ಸಂಸ್ಥೆಯಿಂದ, ಈ ಒಂದು ವ್ಯವಸ್ಥೆಯಿಂದ ನನ್ನನ್ನು ಹೊರಗೆ ತಂದು ಅಲ್ಲಿ ತೀರ್ಥಹಳ್ಳಿಯಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ನಾನಿದ್ದೇನೆ. ಹಾಗೆಯೇ ಇದುವರೆಗೆ ನಾನು ಈ ಸಂಸ್ಥೆ ನಡೆಸ್ತಾ ಇದ್ದಂತಹ ಕಾರ್ಯಕ್ರಮಗಳಲ್ಲಿ ಸರ್ಕಾರದ ಕಾನೂನುಗಳ ವಿರುದ್ಧ ಮತ್ತು ಈ ಇದ್ರದ್ದು ಶಿಕ್ಷಣ ಇಲಾಖೆ ಆಗಿರಬಹುದು, ಕಂದಾಯ ಇಲಾಖೆ ಆಗಿರಬಹುದು, ಇದನ್ನು ಉಲ್ಲಂಘಿಸಿರುವಂತಹದ್ದು ನನ್ನ ಗಮನಕ್ಕೆ ಬಂದಿದೆ. ಮಾತ್ರ ಅಲ್ಲ, ಅದಕ್ಕೆ ಬೇಕಾದಂತಹ ಎಲ್ಲ ಕಾಗದ ಪತ್ರಗಳನ್ನು, ದಾಖಲೆಗಳನ್ನು ಸಂಗ್ರಹಿಸಿದ್ದೇನೆ. ಇದೆಲ್ಲವನ್ನು ಕ್ರೋಢೀಕರಿಸಿ ನಾನು ಸುಮಾರು ಒಂದು 35 ಅಂಶಗಳ ಬಗ್ಗೆ ಬೇರೆ ಆದಂತಹ ರೀತಿಯಲ್ಲಿ ಹೇಗೆ ಈ ಸಂಸ್ಥೆಯಲ್ಲಿ ಸನ್ಮಾನ್ಯ ಪರಮ ಪೂಜ್ಯ ನಮ್ಮ ಬಿಷಪ್ ಅವರ ಆಡಳಿತದ ಬಗ್ಗೆ ನನಗೆ ಅನೇಕ ಸಂಶಯಗಳಿವೆ ಮತ್ತು ಪ್ರಶ್ನೆಗಳಿವೆ. ವ್ಯಕ್ತಿ ಮೇಲೆ ಅಲ್ಲ, ಧರ್ಮದ ಮೇಲೆ ಅಲ್ಲ, ಜನರ ಮೇಲೆ ಅಲ್ಲ, ಸಂಸ್ಕಾರಗಳ ಮೇಲೆ ಅಲ್ಲ, ಯಾವುದೇ ರೀತಿಯಲ್ಲಿ ಅದಕ್ಕೂ ಸಂಬಂಧ ಇಲ್ಲ. ಇದು ಒಬ್ಬ ವ್ಯಕ್ತಿ, ಮುಖ್ಯವಾದಂಥ ವ್ಯಕ್ತಿ, ಅಧ್ಯಕ್ಷ ಪದವಿಯಲ್ಲಿರುವಂತಹ ವ್ಯಕ್ತಿ, ಅವರ ಆಡಳಿತದ ವ್ಯವಸ್ಥೆಯ ಬಗ್ಗೆ ನಾನು ಎತ್ತುತ್ತಾ ಇರುವಂತಹ ಸ್ವರ. ಅವರ ಆಡಳಿತದ ಕ್ರಮ ಸರಿ ಇಲ್ಲ. ಅದರ ಪರಿಣಾಮವಾಗಿ ಇವತ್ತು ಏನೆಲ್ಲ ಆಗ್ತಾ ಇದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಹಾಗೆಯೇ ಜನರು ಸಹ ಅಲ್ಲಿಂದ ಇಲ್ಲಿಗೆ ಹರಡ್ತಾ ಇರುವಂಥ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ನಾನು ಕ್ರೋಢೀಕರಿಸಿ 35 ಅಂಶಗಳನ್ನು ಕೊಟ್ಟಿದ್ದೇನೆ.